ಒಂದೇ ಊರಿನವರು ಕೆಲಸ ಅರಿಸಿ ಬೆಂಗಳೂರಿಗೆ ಬಂದಿದ್ರು. ಅಕ್ಕಪಕ್ಕ ವಾಸವಾಗಿದ್ದ ಅವರ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಜಗಳ ಆಗಿತ್ತು. ಸ್ನೇಹಿತನ ಪತ್ನಿ ಮಾಡ್ತಿದ್ದ ಜಗಳಕ್ಕೆ ಸೇಡು ತೀರಿಸಿಕೊಳ್ಬೇಕು ಅಂತ ಆ ಕೀಚಕ ಬಾಲಕಿಯ ಉಸಿರು ನಿಲ್ಲಿಸಿ ಶವವನ್ನ ಮೋರಿಗೆ ಬಿಸಾಡಿದ್ದ. ಸದ್ಯ ಆ ಪ್ರಕರಣ ವೇದಿಸಿರುವ ವೈಟ್ ಫೀಲ್ಡ್ ಪೊಲೀಸರು ಆರೋಪಿಯನ್ನ ಹೆಡೆಮುರಿ ಕಟ್ಟಿದ್ದಾರೆ. ಪುಟ್ಟ ಕಂದಮ್ಮನ ಕಿಡ್ನಾಪ್, ಡೆಡ್ಲಿ ಮರ್ಡರ್ ಕೇಸ್. ಬಾಲಕಿಯ ಉಸಿರು ಗಟ್ಟಿಸಿ ಮೋರಿಗೆಸೆದ ಕೀಚಕ. ವೈಟ್ ಫೀಲ್ಡ್ ಪೊಲೀಸರಿಂದ ಆರೋಪಿ ಅರೆಸ್ಟ್. ಈ ಮುದ್ದು ಮಗುವಿನ ಮುಖವನ್ನೊಮ್ಮೆ ನೋಡಿ. ಈ ಮುಗ್ಧ ಹೆಣ್ಣು ಮಗಳು ನಂಬಿದ ವ್ಯಕ್ತಿಯಿಂದಲೇ ಕೊಲೆಯಾಗಿ ಹೋಗಿದ್ದಾಳೆ. 6 ವರ್ಷದ ಶನಾದ್ ಇದೀಗ ಹೆಣವಾಗಿ ಮಲಗಿದ್ದಾಳೆ. ಆಕೆಯ ಕೊಲೆಗೆ ಕಾರಣ ಕೇಳಿದ್ರೆ ರಕ್ತ ಕುದಿಯುತ್ತೆ. ಹೀಗೆ ಸಿಸಿಟಿವಿಯಲ್ಲಿ ಬಾಲಕಿಯ ಮುಂದೆ ಹೋಗ್ತಿರೋದು ಯೂಸುಫ್ ಅಂತ, ಮಗುವಿನ ನೆರೆಮನೆಯ ನಿವಾಸಿ. ಹೀಗಾಗಿಯೇ ಪರಿಚಯ ಇದ್ದಿದ್ರಿಂದ ಮಗು ಕರೆದಾಗ ಕೊಲೆಗಾರನ ಹಿಂದೆ ಹೆಜ್ಜೆ ಹಾಕಿದೆ. ಹೀಗೆ ಕರೆದೊಯ್ದವನೇ ಮಗುವನ್ನ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಕತ್ತು ಹಿಸುಕಿ ಕೊಲೆ ಮಾಡಿ ಮೃತದೇಹವನ್ನ ಚರಂಡಿಗೆ ಬಿಸಾಡಿ ಬಂದಿದ್ದಾನೆ. ಕೊಲೆಗಾರ ಯೂಸುಫ್ ಹಾಗೂ ಮಗುವಿನ ತಂದೆ ಇಜಾಮುಲ್ ಶೇಖ್ ಪಶ್ಚಿಮ ಬಂಗಾಳ ಮೂಲದವರು. ಬೆಂಗಳೂರಿಗೆ ಕೆಲಸ ಅರಸಿ ಬಂದು ವೈಟ್ ಫೀಲ್ಡ್ನ ನಲ್ಲೂರು ಹಳ್ಳಿಯಲ್ಲಿ ಅಕ್ಕಪಕ್ಕವೇ ಮನೆ ಮಾಡಿಕೊಂಡು ವಾಸವಿದ್ರು. ಹೀಗಾಗಿ ಆರೋಪಿ ಯೂಸುಫ್ ಆಗಾಗ್ಗೆ ಸ್ನೇಹಿತನ ಮನೆಗೆ ಹೋಗಿ ಬರ್ತಿದ್ದ. ಸ್ನೇಹಿತನ ಹೆಂಡತಿ ಜೊತೆಯಲ್ಲಿ ಆರೋಪಿ ಕಿರಿಕ್ ಮಾಡಿಕೊಂಡಿದ್ದಂತೆ. ಆಕೆಗೆ ಬುದ್ಧಿ ಕಲಿಸಬೇಕು ಅಂತ ಮಗುವನ್ನ ಕರೆದುಕೊಂಡು ಹೋಗಿ ಕೊಲೆ ಮಾಡಿಬಿಟ್ಟಿದ್ದಾನೆ. ಪೋಷಕರ ದೂರಿನ ಮೇಲೆ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದು, ಮಗುವಿನ ಮೇಲೆ ದೌರ್ಜನ್ಯ ಏನಾದ್ರೂ ಎಸಗಿದ್ನಾ ಅಂತ ವಿಚಾರಣೆ ನಡೆಸುತ್ತಿದ್ದಾರೆ. ಇಂಥ ನೀಚ ಆರೋಪಿಗಳಿಗೆ ತಕ್ಕ ಶಾಸ್ತಿಯಾಗಬೇಕಿದೆ. ಎಸ್ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.